NCIB ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಇತಿಹಾಸ ಸೃಷ್ಟಿಸಿದ ಕುಣಿಗಲ್ ಉತ್ಸವ. ಕುಣಿಗಲ್ ನಗರದ ಇತಿಹಾಸದಲ್ಲೇ ಮೊಟ್ಟಮೊದಲ ಬಾರಿಗೆ BKBMS ಮೈದಾನದಲ್ಲಿ ನೆರೆದಿದ್ದ 35,000 ಜನರ ಸಮ್ಮುಖದಲ್ಲಿ ಕುಣಿಗಲ್ ಉತ್ಸವದ ಕೊನೆ ದಿನದ ಕಾರ್ಯಕ್ರಮ ನಡೆಯಿತು. ಸಿನಿಮಾ ಸೆಟ್ ವೈಭವವನ್ನೇ ಮೀರಿಸುವಂತೆ ಹಾಕಲಾಗಿದ್ದ ಬೃಹತ್ ಸೆಟ್ನಲ್ಲಿ ಶಾಸಕರಾದ ಡಾಕ್ಟರ್ ರಂಗನಾಥ್ ಅವರ ನೇತೃತ್ವದಲ್ಲಿ ಈ ಒಂದು ವರ್ಣರಂಜಿತ ಸಮಾರಂಭ ನಡೆಯಿತು. 3 ದಿನಗಳ ಕಾಲ ನಡೆದ ಅದ್ಧೂರಿ ಉತ್ಸವದ ಕೊನೆಯ ದಿನದ ಸಮಾರಂಭ ಕಿಚ್ಚ ಸುದೀಪ್, ಹಿರಿಯ ನಟಿ ಮಾಲಾಶ್ರೀ, ಅನುಪ್ರಭಾಕರ್, ನೆನಪಿರಲಿ ಪ್ರೇಮ್, ಡಾಲಿ ಧನಂಜಯ್, ಜೈದ್ ಖಾನ್, ಆರಾಧನಾರಾಮ್, ಚಲನಚಿತ್ರ ನಿರ್ಮಾಪಕರಾದ ಸಂಜಯ್ ಗೌಡ್ರು ಸೇರಿದಂತೆ ಅನೇಕ ಸ್ಯಾಂಡಲ್ವುಡ್ ತಾರೆಯರ ಆಗಮನದಿಂದ ರಂಗೇರಿತು. ಕೊರೆವ ಚಳಿಯಲ್ಲೂ ಕೂಡ ಲೆಕ್ಕಿಸದೆ 35,000ದಿಂದ 40,000 ಸಂಖ್ಯೆಯಲ್ಲಿ ನೆರೆದಿದ್ದ ಅಭಿಮಾನಿಗಳು ಸತತ 3 ಗಂಟೆಗಳ ಕಾಲ ನಡೆದ ನವೀನ್ ಸಜ್ಜು, ಚಂದನ್ ಶೆಟ್ಟಿ ಅವರ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಖುಷಿಯಿಂದ ಎಂಜಾಯ್ ಮಾಡಿದ್ರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಮಾಜಿ ಸಂಸದರಾದ ಶ್ರೀ DK ಸುರೇಶ್, ನೆರೆದಿದ್ದ ಜನಸಾಗರ ತಮ್ಮ ಶಾಸಕ ರಂಗನಾಥ್ ಮೇಲೆ ಅವರಿಟ್ಟಿದ್ದಂತಹ ವಿಶ್ವಾಸವನ್ನ ಕಂಡು ಮೂಕ ವಿಸ್ಮಿತರಾದರು. ಈ ಒಂದು ವೇದಿಕೆಯಲ್ಲಿ DCM DK ಶಿವಕುಮಾರ್ ಮಾತನಾಡುತ್ತಾ, ನಿಮ್ಮನ್ನೆಲ್ಲ ಕಂಡು ಬಹಳನೇ ಸಂತೋಷ ಆಯಿತು. ಇದು ಕುಣಿಗಲ್ ಜನರ ಹಬ್ಬ, ಅವರ ಉತ್ಸವ. ಮನುಷ್ಯ 4 ಋಣಗಳನ್ನ ಇಟ್ಕೊಂಡು ಹುಟ್ಟಾನೆ. ಅದು ತಂದೆ ತಾಯಿಯ ಋಣ, ಗುರುಗಳ ಋಣ, ದೇವರ ಋಣ ಮತ್ತು ಸಮಾಜದ ಋಣ. ನಾವು ಈಗಾಗಲೇ 5 ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಕಾರ್ಯಗೊಳಿಸುವ ಮೂಲಕ ಸಮಾಜದ ಋಣವನ್ನ ತೀರಿಸಿದ್ದೇವೆ. ಈಗಾಗಲೇ ವಿಜೃಂಭಣೆಯಿಂದ ಶ್ರೀನಿವಾಸನ ಕಲ್ಯಾಣೋತ್ಸವ ನಡೆದಿದೆ. 70,000 ಲಾಡು ಕುಣಿಗಲ್ನ ಎಲ್ಲರ ಮನೆಯನ್ನ ತಲುಪ್ತಾ ಇದೆ ಅಂತ ಹೇಳಿದ್ರು. ಶಾಸಕರಾದ ರಂಗನಾಥ್ ಅವರು ಮಾತನಾಡಿ, ಕುಣಿಗಲ್ ಉತ್ಸವ ಯಶಸ್ವಿಯಾಗಿ ನಡೀತು. ಇವತ್ತು ನಾವು 10,000 ಜನರನ್ನ ನಿರೀಕ್ಷೆ ಮಾಡಿದ್ವಿ. ಆದರೆ 35ರಿಂದ 40,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಜನ ಆಗಮಿಸಿರುವಂತದ್ದು ದಾಖಲೆಯ ಪುಟವನ್ನ ಸೇರುತ್ತೆ ಅಂತ ಹೇಳಿ ಸಂತಸವನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕರಾದ LR ಶಿವರಾಮೇಗೌಡರು, ಉದಯ್, ಇಕ್ಬಾಲ್ ಹುಸೇನ್ ಸೇರಿದಂತೆ ಹಲವಾರು ಜನ ಗಣ್ಯರು, ಸಾರ್ವಜನಿಕರು ಉಪಸ್ಥಿತರಾಗಿದ್ದರು. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.